ಯಾರು ಯಾವ ರೀತಿ ಬದುಕಬೇಕು ಅಂತ ತಿಳಿಸು ಹೇಳ್ಕೊಟ್ಟು ಹೋಗಿದ್ದಾರೆ. ಎಲ್ಲ ಸಿನಿಮಾ ರಾಜ್ಕುಮಾರ್ ಅಂತೂ 300+ ನೋಡಿದ್ದೀನಿ ನಾನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾವು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಇದ್ದೀವಿ. ಅಂದರೆ ಅಪ್ಪು ಅವರ ಸಮಾಧಿ ಮುಂದೆ ನಿಂತ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಅವರ 51ನೇ ಹುಟ್ಟು ಹಬ್ಬ ಇದು. ಅಂದರೆ ಜನ್ಮ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಪ್ಪು ಅವರಿಗೆ ಅಂತ ಹೇಳಿ, ಹೂವಿನ ಅಲಂಕಾರ ಎಲ್ಲ ಹಾಕಿ. ಇಲ್ಲಿ ಅಭಿಮಾನಿಗಳು ಕೂಡ ಬಂದು ಅವರನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಮುಂದೆ ನಿಂತಿದ್ದಾರೆ. ಎಲ್ಲರೂ ಸೆಲ್ಫಿಗಳನ್ನು ವಿಡಿಯೋಗಳನ್ನು ಮಾಡ್ಕೊಳ್ತಿದ್ದಾರೆ, ಅದನ್ನು ಮುಂದೊಂದಿನ ಚರೀಶ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ನಾವಿಲ್ಲಿ ನೋಡ್ಬೋದಾಗಿದೆ ಎಲ್ಲ ಅಭಿಮಾನಿಗಳು ಕೂಡ ತುಂಬ ಪೇಷನ್ಸಿಂದ ಅವ್ರ ಜೊತೆ ಒಂದು ಫೋಟೋ ಬೇಕು. ಬದುಕಿದ್ದಾಗಂತೂ ನಮ್ಗೆ ಆ ಫೋಟೋ ಸಿಗಲಿಲ್ಲ, ಈಗಲಾದರೂ ಅವ್ರ ಸಮಾಧಿ ಮುಂದೆ ಒಂದು ಫೋಟೋನ ತಗೊಳ್ಳೋಣ ಅಂತ ಹೇಳಿ ಬಂದಿರೋರ ಸಂಖ್ಯೆನೇ ಎಷ್ಟೋ ಇದೆ. ಆ್ಯಂಡ್ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಈ ರೀತಿಯಾದಂತಹ ಕ್ರೌಡ್ನ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಡಿಮೆನೇ ಆಗಿರುತ್ತೆ. ಈ ವೀಕೆಂಡ್ಗೆ ತುಂಬ ಜನ ಬರ್ತಾಯಿದ್ರು. ಹಿಂದಿನ ವರ್ಷ ನಾವು ನೋಡೋದಾದರೆ ತುಂಬ ಜನ ಸೇರಿದ್ರು. ವೀಕ್ ಡೇ ಇದ್ದರೂ ಕೂಡ ಇಷ್ಟು ಜನ ಅಭಿಮಾನಿಗಳು ಇವತ್ತು ಬಂದು ಅಪ್ಪು ಅವ್ರನ್ನ ನೋಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಂದು 2-3 ಅಭಿಮಾನಿಗಳನ್ನು ಮಾತನಾಡಿಸ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಯಾಕೆ ಇಷ್ಟ ಅನ್ನೋದನ್ನು ಕೇಳ್ತಾ ಹೋಗೋಣ ಬನ್ನಿ. ಪರಮಾತ್ಮ ಅಂತ ಶರ್ಟ್ ಹಾಕೊಂಡ್ಬಂದಿದ್ದೀರಾ, ಅಲ್ಲೇ ಲೈನ್ ಇದೆ, ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ. ಸೊ ಹೇಳಿ, ಇವತ್ತು ಅಪ್ಪೋರ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ತುಂಬ ಮಿಸ್ ಮಾಡ್ಕೊಂತೀವಿ ಮೇಡಮ್. ದೊಡ್ಡ ಫ್ಯಾನು. ಅವ್ರ ಸರಳತೆ ಒಳ್ಳೆತನ, ಅವ್ರು ಮಾಡಿರೋ ದಾನ ಧರ್ಮ, ಯಾರು ಏಟ್ ಮಾಡ್ದಿರ ಅಂತ ಮನುಷ್ಯ. ಎಲ್ಲ ಸಿನಿಮಾ ರಾಜ್ಕುಮಾರ್ ಅಂತೂ 300+ ನೋಡಿದ್ದೀನಿ ನಾನು. ಆ ವ್ಯಕ್ತಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಮೇಡಮ್. ಯಾಕಂದರೆ ಯಾರು ಯಾವ ರೀತಿ ಬದುಕಬೇಕು ಅಂತ ತಿಳಿಸು ಹೇಳ್ಕೊಟ್ಟು ಹೋಗಿದ್ದಾರೆ. ಅಂದರೆ ಅವ್ರ ಲೆವೆಲ್ನ ಯಾರು ರೀಚ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಅಂಥ ವ್ಯಕ್ತಿನ ಇಲ್ಲಿ ನೋಡಬೇಕು ಅಂದರೆ ಸ್ವಲ್ಪ ಬೇಜಾರೇ ಆಗುತ್ತೆ. ಯಾಕಂದರೆ ಅವ್ರು ತುಂಬ ಜನ ಅಂದರೆ ಚಿಕ್ಕ ವಯಸ್ಸಿಂದ ಅವ್ರು ಮಾಡೋ ಫಿಲಮ್ಗಳನ್ನ, ಅದರಲ್ಲಿ ಅವರು ಹೇಳೋ ಒಳ್ಳೊಳ್ಳೆ ರೀತಿ ಏನೇನು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ತುಂಬ ಮೂವಿಗಳಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿವರೆಗೂ ಯಾರೂ ಕೂಡ ತಲೆ ತಗ್ಗಿಸಿ ನಡೆಯೋಂಥ ಕೆಲಸ ಅವ್ರು ಇಲ್ಲಿವರೆಗೂ ಮಾಡಿಲ್ಲ. ಅವ್ರ ಫ್ಯಾನ್ಗಳು ಆ ಥರ ಒಳ್ಳೆ ಕೆಲಸ ಮಾಡಿರೋರನ್ನ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ. ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀವಿ ಮೇಡಮ್. ಅವರಿಲ್ಲ ಅಂತಂದು ಅನ್ಸೋದಕ್ಕೆ ಇದಾಗಲ್ಲ ನಮಗೆ. ಇದ್ದಾರೆ ನಮ್ಮ ಹತ್ರ, ಇಲ್ಲೇ ಇದ್ದಾರೆ, ಎಲ್ಲೋ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಅವರೆಲ್ಲ ಮಾಡಿರೋದು ಇದು ಒಳ್ಳೆ ಕೆಲಸದಿಂದ ಮರೆಯೋದಕ್ಕಾಗಲ್ಲ ಅದು. ಹಂಗಾಗಿ ಮಕ್ಳನ್ನೂ ಬರಬೇಕಾಯ್ತು, ಎಲ್ಲ ಡ್ಯೂಟಿ ಹೋಗಿರೋದ್ರಿಂದ ನೋಡಲೇಬೇಕು ಅಂತ ನಾನು ಬಂದ್ಬಿಟ್ಟೆ. ಮನೇಲಿ ಇರ್ತಿದ್ದೆ, ಹಂಗಾಗಿ ನೋಡಲೇಬೇಕು ಅಂತ. ಹೋದ ವರ್ಷ ಅಂತೂ ಮಿಸ್ ಆಗಿಬಿಟ್ಟೆ ಅಂತೇಳಿ ಈ ವರ್ಷ ನೋಡಲೇಬೇಕು ಅಂತ ಬಂದೆ. ಈಗ ನಾವು ನೋಡ್ತಾ ಇರ್ಬೋದು ಇಲ್ಲಿ, ಅಂದರೆ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ನಿಂತಿದ್ದಾರೆ. ಅಂದರೆ ಅಪ್ಪು ಅವ್ರನ್ನ ಸ್ಮರಣೆ ಮಾಡೋದಕ್ಕೆ, ಹಾಗೆ ಅವರ ಒಂದು ಸಮಾಧಿ ಮುಂದೆ ನಿಂತು ಅವ್ರಿಗೊಂದು ಪ್ರೇಯರ್ಗಳನ್ನು ಸಲ್ಲಿಸೋದಕ್ಕೆ. ಅಂದರೆ ನೀವಿರಬೇಕಿತ್ತು ಅಂತ ಈಗಲೂ ಕೂಡ ಎಷ್ಟೋ ಜನ ದುಃಖಿಸ್ತಾ ಇದ್ದಾರೆ. ಯಾಕಂದರೆ ಅಪ್ಪು ಅವ್ರನ್ನ ಕಳ್ಕೊಂಡಿದ್ದು ಎಲ್ಲರ ಮನಸ್ಸಿಗೂ ನೋವು ತಂದಿರುವಂತಹ ವಿಷಯ. ಇನ್ನೂ ಶಿವಣ್ಣ ಅವ್ರು ಬರಬೇಕಾಗಿದೆ, ಅನುಶ್ರೀ ಅವ್ರು ಬರಬೇಕಾಗಿದೆ. ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಬಂದು ಈಗಾಗಲೇ ಅವರ ಒಂದು ಪ್ರೇಯರ್ಸನ್ನು ಸಲ್ಲಿಕೆ ಮಾಡಿ ಹೋಗಿದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಬಂದು ಅವರ ಪ್ರೇಯರ್ಸ್ನ ಅಪ್ಪು ಅವರಿಗೆ ಸಲ್ಲಿಸಿ ಹೂಗಳನ್ನು ಇಟ್ಟು ಎಲ್ಲರೂ ಖುಷಿಯಿಂದ ಅವರ ನಗು ಮುಖವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಕಣ್ಣೀರು ಹಾಕ್ಕೊಂಡು ಕೂಡ ಹೋಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಲ್ಲ ಅನ್ನುವಂತಹ ನೋವು ಇವತ್ತಿಗೂ ಕೂಡ ಎಲ್ರಿಗೂ ಕಾಡ್ತಾ ಹೋಗುತ್ತೆ.